ಉಳಿದಿರುವಂಥ ಇಡ್ಲಿ ನೋಡಿದಾಗ ಯಾರಿದೆ ಹೆಂಗೆ ತಿನ್ನೋದು ಅಂತ ಯೋಚನೆ ಮಾಡುವಾಗ ಇದೊಂದಂತ ಸಿಂಪಲ್ ಆದಂಥ ಒಂದು ಇಡ್ಲಿ ರೆಸಿಪಿ. ಇವಾಗ ಇದೆಲ್ರಿಗೂ ಇಷ್ಟ ಆಗತ್ತೆ. ಯಾರು ಇಡ್ಲಿ ಕಂಡ್ರೆ ಇಷ್ಟ ಇರಲ್ವಲ್ಲ, ಅವ್ರಿಗೆ ಈ ರೀತಿ ಮಾಡಿಕೊಡಿ, ಅವರು ಸಹ ಇಷ್ಟಪಡ್ತಾರೆ. ನಾನು ಬೆಳಿಗ್ಗೆ ಇಡ್ಲಿ ಇತ್ತು, ಹಾಗಾಗಿ ಇದನ್ನು ಇವಾಗ ಅದಕ್ಕೆ ಚಟ್ನಿ ಯಾವುದೂ ಇರಲಿಲ್ಲ, ಹಾಗಾಗಿ ಇದನ್ನು ಯಾವ ರೀತಿ ಒಂದು ಸ್ವಲ್ಪ ಮಕ್ಕಳು ದೊಡ್ಡವರು ಎಲ್ರಿಗೂ ಇಷ್ಟ ಆಗತ್ತೆ. ಮತ್ತು ನಾವು ಇದನ್ನು ಟೀ ಜೊತೆನೂ ತಿನ್ಬೋದು. ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ರವೆ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಅದಕ್ಕೆ ಉಳಿದಿರುವಂಥ ಇಡ್ಲಿನ ಈ ರೀತಿ ಒಂದೊಂದಾಗಿ ಕಾದಿರುವಂಥ ಹಂಚ ಮೇಲೆ ಇಡೋಣ. ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಫ್ರೈ ಥರ ಮಾಡಬೇಕು. ಇವಾಗ ಈ ಥರ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಇಡ್ಲಿ ಅಂತ ಯಾರು ಸಹ ಬೇಜಾರು ಮಾಡ್ಕೊಳ್ಳಲ್ಲ. ಬಿಸಿ ಇಡ್ಲಿನೇ ತಿನ್ನಬೇಕು ಅಂತ ಮನೇಲಿ ಯಾವ ಹುಡುಸೂ ಸಹ ಮಾಡಲ್ಲ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಹಸಿ ಖಾರದ ಚಟ್ನಿ ಹಾಗೆ ಶೇಂಗಾ ಚಟ್ನಿನ ಹಾಕ್ಕೋಬೋದು. ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಇವಾಗ ನಾನು ಹಸಿ ಖಾರನ ಅಂದರೆ ಗ್ರೀನ್ ಚಿಲ್ಲಿ ಚಟ್ನಿನ ಮಾಡಿರೋದು. ಆಮೇಲೆ ಶೇಂಗಾ ಚಟ್ನಿ ಪುಡಿನ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇವಾಗ ಅದರ ಮೇಲೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಇವಾಗ ಫ್ರೈ ಮಾಡಿದಂಥ ಬಿಸಿ ಇಡ್ಲಿನ ಹಾಕ್ಕೋಬೇಕು. ಒಂದ್ಸರಿ ನೀವು ಇದನ್ನ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.